ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ಇವತ್ತು ಟಿಫನ್ ನಮ್ಮನೇಲಿ ಸೌತೆಕಾಯಿಂದ ಇಡ್ಲಿ ಮಾಡೋಣ ಅಂತ ನಾನು ಒಂದು ಸೌತೆಕಾಯಿ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಪೀಲ್ ತೆಗಿಯಲ್ಲ ಹಾಗೆ ಡೈರೆಕ್ಟಾಗಿ ತುರಿಸ್ಕೊಂಡಿದ್ದೀನಿ. 2 ಕಪ್ಪು ಉಪ್ಪಿಟ್ಟು ರವೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಇಡ್ಲಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸೌತೆಕಾಯಲ್ಲಿ ತುಂಬ ನೀರಿರುತ್ತೆ. ಅದನ್ನು 2 ಸೇರಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ರೆಸ್ಟ್ ಕೊಡಬೇಕು. ಅಷ್ಟೊತ್ತಿಗೆ ಇದಕ್ಕೆ ಒಂದು ತೆಂಗಿನ ತುರಿ ಹಾಕ್ಕೋಬೇಕು. ತೆಂಗಿನಕಾಯಿಗೆ ಒಂದು 3 ಹಸಿಮೆಣ್ಸಿಕಾಯಿ, ಖಾರಕ್ಕೆ ತಕ್ಕಂಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ತೊಗೊಂಡಿದ್ದೆ. ಇದನ್ನು ಎರಡನ್ನೂ ಪೌಡ್ರ್ ಮಾಡಿಬಿಟ್ಟು ನಾನು ಅದಕ್ಕೆ ರವೆ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡೆ, ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಹಾಕಿದ್ದು ನಾನು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು 1/4 ಲೋಟನೂ ಹಾಕಿಲ್ಲ, ಒಂದು 50 ml ಅಷ್ಟು ನೀರು ಹಾಕ್ಕೊಂಡೆ, ಗಟ್ಟಿ ಇತ್ತು ಅಂತ. ಆಮೇಲೆ ಇಡ್ಲಿ ಪ್ಲೇಟಲ್ಲೇ ನಾನು ಇಟ್ಕೊಂಡಿದ್ದೀನಿ. ಇದು ಬಾಳೆ ಎಲೆಯಲ್ಲಿ ಇಡ್ತಾರೆ, ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರು ಇಟ್ಕೊಬೋದು. ನನ್ನ ಹತ್ರ ಬಾಳೆ ಎಲೆ ಇರಲಿಲ್ಲ, ಅದರಿಂದ ನಾನು ಮಾಮೂಲಿ ಪ್ಲೇಟಲ್ಲೇ ಇಟ್ಕೊಂಡೆ. ಕರೆಕ್ಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬಿಡಬೇಕು. ಟೇಸ್ಟಿಯಾದ ಸೌತೆಕಾಯಿ ಇಡ್ಲಿ ರೆಡಿ ಆಯಿತು. ಇದಕ್ಕೆ ನಾನು ಚಟ್ನಿ ಮಾಡಿಕೊಂಡೆ. ಇದು ಫ್ರೆಂಡ್ಸ್ ಇವತ್ತಿನ ನಮ್ಮನೇಲಿ ಟಿಫನ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.